ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾತನಾಡೋದು ನಿಲ್ಲಿಸಿ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಪಾಪ ನನಗೆ ಹೇಳಿದ್ದಾರೆ ಅವರು ಮಿನಿಸ್ಟ್ರು, ಎಂಥದ್ದು ಕಾರ್ಖಾನೆಗಳು ತನ್ನಿ, ಏನೋ ಸ್ಟೀಲ್ ಇಂಡಸ್ಟ್ರಿ ತನ್ನಿ. ಸದ್ಯ ಇರೋದನ್ನೇ ಉಳ್ಸೋಕೆ ಬಿಡ್ತಾ ಇಲ್ವಲ್ಲ, ಬೇರೆ ತರೋದು ಮಾಡೋದು ನೋಡೋಣ. ಇದನ್ನೇ ಇರೋದನ್ನೇ ಉಳ್ಸೋಕೆ ನೀವು ತಯಾರಾಗಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆ ಪಾಪ ಅಲ್ಲೆಲ್ಲ ಫ್ಲ್ಯಾಟಲ್ಲಿ ಅವರಲ್ಲ, ಕಾನೂನುಬದ್ಧವಾಗಿ ಅವ್ರು ಬದುಕಕ್ಕೆ ಏನು ಮಾಡಬೇಕು ಮಾಡಪ್ಪ. ಮಾಧ್ಯಮದ ಮುಂದೆ ಕೂತ್ಕೊಂಡ್ಬಿಟ್ಟು ಕತೆ ಹೇಳಿದ್ರಾಗಲ್ಲ. ಎಲ್ಲ ಮಾಡಿದ್ದೀರಲ್ಲ ಅವಾಂತರ, ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದೀರಿ, ಸರಿಪಡಿಸ್ಕೊಡ್ಬೇಕಲ್ಲ. ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಬಹುಶಃ ಇಲ್ಲಿ ಕೆಲವ್ರು ಹೇಳ್ತಾರೆ ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ ನನಗೇನು ಗೊತ್ತು. ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು.